ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಈ ಕಾಲದಲ್ಲಿ ಆರೋಗ್ಯ ಇರೋನೇ ಶ್ರೀಮಂತ, ದುಡ್ಡಿರೋನಲ್ಲ. ಎನಿವೇಸ್, ಕಮಿಂಗ್ ಟು ದ ಟಾಪಿಕ್. ಇವತ್ತು ತಮ್ನೇಲ್ ನೋಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾನು ಮಾತಾಡೋಕೆ ಹೊರಟಿರೋದು ಸದ್ಯದ ಸೆನ್ಸೇಷನ್ ನಮ್ಮ ಗಿಲ್ಲಿ ನಟರಾಜ್ ಬಗ್ಗೆ. ಏನಿರ್ಬೋದು ಅಂಥ ವಿಷಯ? ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಖಂಡಿತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯೂಟ್ಯೂಬ್ನಲ್ಲಿ ನಲ್ಲಿ ಮುಳೆ ಡೈಲಾಗ್ ಹೇಳ್ಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲ್ಲಿ ನಟ ಸದ್ಯಕ್ಕೆ ಬಿಗ್ ಬಾಸ್ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಮನೇಲಿ ನಾನು ಕೂಡ ಕ್ಯಾಮ್ರಾ ಕಣ್ಣಿಗೆ ಕಾಣಬೇಕು ಅಂತ ಯಾರ್ಯಾರು ಎಷ್ಟೇ ಡ್ರಾಮಾ ಮಾಡಿದ್ರು ಕೂಡ ಎಲ್ಲನೂ ಮೀರಿ ಹೈಲೈಟ್ ಆಗಿದ್ದು ಒಂದೇ ಒಂದು ಹೆಸರು, ಅದುವೇ ನಮ್ ಗಿಲ್ಲಿ. ಸಂದರ್ಭ ಎಂಥದ್ದೇ ಇದ್ರೂ ಗಿಲ್ಲಿ ಕೊಡೋ ಕಾಮಿಡಿ ಪಂಚ್ ನೋಡಿ ವೀಕ್ಷಕರೆಲ್ಲ ಈ ಸಾರಿ ಬಿಗ್ ಬಾಸ್ ಗೆಲ್ಲೋದು ನಮ್ ಗಿಲ್ಲಿನೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಿಲ್ಲಿನೇ ಸೂಪರ್ ಸ್ಟಾರ್. ಗಿಲ್ಲಿ ಮಾಡಿರೋ ನಲ್ಲಿ ಮುಳೆ ಸ್ಕಿಟ್ ಅಂತೂ ಸಖತ್ ವೈರಲ್ ಆಗಿತ್ತು. ಅಲ್ಲಿಂದಾನೇ ಶುರುವಾಯ್ತು ನೋಡಿ ಗಿಲ್ಲಿಗೆ ಅಭಿಮಾನಿಗಳ ಬಳಗ. ಸಿನಿಮಾ, ರಿಯಾಲಿಟಿ ಶೋ ಅಂತ ಅಭಿಮಾನಿಗಳನ್ನ ಹೆಚ್ಚಿಸ್ಕೊಂತಾನೆ ಹೋದ್ರು ನಮ್ ಗಿಲ್ಲಿ. ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆಯಲ್ಲಿ ಗಿಲ್ಲಿ ಮಾಡ್ತಿದ್ದ ಪ್ರಾಪರ್ಟಿ ಕಾಮಿಡಿ ಅಂತೂ ಸೂಪರ್ ಹಿಟ್. ಕೊನೆಗೆ ನಮ್ಮ ಬಿಗ್ ಬಾಸ್, ಅದ್ರ ಬಗ್ಗೆ ಅಂತೂ ಹೇಳೋದೇ ಬೇಡ. ರೆಕಾರ್ಡ್ ಬ್ರೇಕಿಂಗ್ ಹಿಟ್ ಮೇಲ್ ಹಿಟ್ ಅನ್ನೋ ತರ 40 ಕೋಟಿಗೂ ಜಾಸ್ತಿ ವೋಟ್ ಗಳಿಸಿ ಗಿಲ್ಲಿ ಟ್ರೋಫಿ ಗೆದ್ಕೊಂಡ್ರು. ಗಿಲ್ಲಿಗೆ ವೋಟ್ ಮಾಡಿದವರು ಬರೀ ಕರ್ನಾಟಕದವರಲ್ಲ, ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ದೇಶದವರು. 40 ಕೋಟಿಗೂ ಹೆಚ್ಚು ವೋಟ್ ಅಂದ್ರೆ ನೀವೇ ಥಿಂಕ್ ಮಾಡಿ. ಅಭಿಮಾನಿಗಳ ಸಪೋರ್ಟ್ ಇಂದ ಗಿಲ್ಲಿ ಕೊನೆಗೂ ಬಿಗ್ ಬಾಸ್ ಗೆದ್ದೇ ಬಿಟ್ರು. ಕೈಯಲ್ಲಿ ಟ್ರೋಫಿ ಹಿಡಿದು ಬಂದ ಗಿಲ್ಲಿಗೆ ಸಿಕ್ಕಿದ ವೆಲ್ಕಮ್ ಹೇಗಿದೆ ನೋಡಿ. ಬಿಗ್ ಬಾಸ್ ಗೆದ್ದಿರೋದು ಗಿಲ್ಲಿನೇ ಆದ್ರೂ ಕೂಡ ಅದನ್ನ ತಮ್ಮದೇ ಗೆಲುವು ಅಂತ ಸಂತೋಷ ಪಡ್ತಿರೋದು, ಸೆಲೆಬ್ರೇಟ್ ಮಾಡ್ತಿರೋದು ಅವರ ಅಪ್ಪಟ ಅಭಿಮಾನಿಗಳು. ನಿಷ್ಕಲ್ಮಶವಾದ ಪ್ರೀತಿ ಅಂದ್ರೆ ಅಭಿಮಾನಿಗಳದ್ದೇ. ಅಷ್ಟಿಲ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವ್ರು ಅಂತ ಕರೆದ್ರ. ಆದ್ರೆ ಕೆಲವು ಅಭಿಮಾನಿಗಳು ಮಾತ್ರ ಅತಿರೇಕವಾಗಿ ಬಿಹೇವ್ ಮಾಡ್ತಾರೆ. ಗಿಲ್ಲಿ ವಿಷಯದಲ್ಲೂ ಕೂಡ ಇದೇ ರೀತಿ ಆಗಿರೋದು ಸುಳ್ಳಲ್ಲ. ಅದಕ್ಕಾಗಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಅವರ ಒಬ್ಬ ಅಭಿಮಾನಿ ಗಿಲ್ಲಿಯ ಫೋಟೋವನ್ನ ಟ್ಯಾಟೂ ಹಾಕ್ಸ್ಕೊಂಡಿದ್ರು. ಅದನ್ನ ನೋಡಿ ನಮ್ಮ ಗಿಲ್ಲಿ ತುಂಬಾನೇ ಖುಷಿ ಪಟ್ಟಿದ್ರು. ತುಂಬಾ ಹೆಮ್ಮೆಯಿಂದ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ರು. ನೀನ್ ನೋಡು ಸಖತ್ತು. ನನಗೆ ಒಂದ್ ಅನ್ಸಿದ್ದೇನು ಗೊತ್ತಣ, ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರೂ ಸಹ ಗಿಲ್ಲಿ ಇನ್ನೂ ನನ್ನ ನೋಡೋಕ್ ಬಂದಿಲ್ಲ, ನಾನು ಅವರ ಟ್ಯಾಟೂ ಹಾಕ್ಸ್ಕೊಂಡಿದ್ದೆ ವೇಸ್ಟ್ ಆಗೋಯ್ತು, ಅಭಿಮಾನಕ್ಕೆ ಬೆಲೆ ಇಲ್ಲ, ಗೆದ್ದ ತಕ್ಷಣ ಗಿಲ್ಲಿ ಚೇಂಜ್ ಆಗ್ಬಿಟ್ಟಿದ್ದಾರೆ, ಹೀಗೆ ಹಲವಾರು ಅಸಮಾಧಾನ ತರುವಂತ ಮಾತುಗಳನ್ನ ಈ ಅಭಿಮಾನಿ ಮಾತಾಡಿದ್ದಾರೆ. ಇಷ್ಟೇ ಅಲ್ಲ, ಗಿಲ್ಲಿ ಅಭಿಮಾನಿಗಳನ್ನ ಮರ್ತು ಹೋಗಿದಾರಂತೆ. ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಅವ್ರು ಮೀಟ್ ಮಾಡ್ತಾರಂತೆ, ಅದರಲ್ಲೂ ದುಡ್ಡಿರೋರ್ನ ಮಾತ್ರ ಮೀಟ್ ಮಾಡ್ತಿದಾರಂತೆ. ಅಲ್ಲ ಸ್ವಾಮಿ, ಗಿಲ್ಲಿ ಅಭಿಮಾನಿ ಅಂತ ಹೇಳ್ಕೊಂಡು ಅವ್ರ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಾರಾ? ಈ ಸಾರಿ ಬಿಗ್ ಬಾಸ್ ಅಂತೂ ಹೈ ಲೆವೆಲ್ ಅಲ್ಲಿ ಕ್ಲಿಕ್ ಆಗಿದೆ. ಪೊಲಿಟಿಕಲ್ ಲೀಡರ್ಸ್ ಇಂದ ಹಿಡಿದು ನಮ್ಮ ಸ್ಟೇಟ್ ಸಿಎಂ ಕೂಡ ಗಿಲ್ಲಿನ ಕರೆದು ಮಾತಾಡಿಸ್ತಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಹೊರಗಡೆ ಇಷ್ಟೆಲ್ಲ ಅವ್ರ ಬಗ್ಗೆ ಕ್ರೇಜ್ ಇದೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ. ಹೊರಗೆ ಬಂದ್ಮೇಲೆ ಇಷ್ಟೆಲ್ಲ ಕ್ರೇಜ್ ಇದೆ ಅಂತ ನೋಡಿ ಅವರೇ ಶಾಕ್ ಆಗಿದ್ದಾರೆ. ಯಾವುದೇ ಸಮಾರಂಭಗಳಿಗೆ ಹೋದ್ರು ಕೂಡ ಪೊಲೀಸ್ ಸೆಕ್ಯೂರಿಟಿಲಿ ಹೋಗ್ತಿದ್ದಾರೆ. ಅವ್ರಿಗೆ ಸೆಕ್ಯೂರಿಟಿ ಕೊಡೋಕಿರೋ ಪೊಲೀಸ್ ಅವರು ಕೂಡ ಗಿಲ್ಲಿ ಜೊತೆ ಸೆಲ್ಫಿಗೋಸ್ಕರ ನಾನು ಅಂತ ಓಡಾಡ್ತಿದ್ದಾರೆ. ಗಿಲ್ಲಿಗೆ ಓಟ್ ಹಾಕಿರೋದು ಕೋಟ್ಯಾಂತರ ಜನ. ಪ್ರತಿದಿನ ಅವರು ಕೂಡ ಅಭಿಮಾನಿಗಳನ್ನ ಮೀಟ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಟೈಮ್ ಸಿಗ್ತಿದೆಯೋ, ಅವ್ರ ಶೆಡ್ಯೂಲ್ ಹೇಗಿದೆಯೋ, ಆರೋಗ್ಯ ಸ್ಥಿತಿ ಹೇಗಿದೆಯೋ ಎಲ್ಲವನ್ನು ಯೋಚನೆ ಮಾಡ್ಬೇಕಲ್ವಾ? ಗಿಲ್ಲಿ ಹೆಸರಲ್ಲಿ ಅವರ ಫ್ಯಾನ್ಸ್ ಸಾಕಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತಿದ್ದಾರೆ. ಅಂಥ ಅಭಿಮಾನಿಗಳ ಮಧ್ಯೆ ಈ ರೀತಿ ಅತಿರೇಕದ ಅಭಿಮಾನಿಗಳು ಸುಮ್ನೆ ಇಶ್ಯೂಸ್ ಕ್ರಿಯೇಟ್ ಮಾಡೋದು ಎಷ್ಟು ಸರಿ? ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಎಂಟರ್ಟೈನರ್ ಬೇಕಾಗಿತ್ತು. ಸರಿಯಾದ ಟೈಮಿಗೆ ಚಿನ್ನದಂತ ನಮ್ಮ ಗಿಲ್ಲಿ ಸಿಕ್ಕಿದ್ದಾರೆ. ಇಂಥ ಟ್ಯಾಲೆಂಟ್ನ ಬೆಳೆಸ್ಬೇಕೇ ಹೊರತು ತುಳಿಯೋಕ್ ನೋಡಬಾರ್ದು. ಅಭಿಮಾನದ ಹೆಸರಲ್ಲಿ ಅವಮಾನ ಮಾಡಬಾರ್ದು. ಸಾಧ್ಯವಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಅವರಿಗೂ ಫ್ಯಾಮಿಲಿ ಇರ್ತಾರೆ, ಬಂಧು ಬಳಗ ಅಂತ ಎಲ್ಲ ಇರ್ತಾರೆ. ಬಿಗ್ ಬಾಸ್ ಗೆದ್ದಿರೋ ಖುಷಿಯಲ್ಲಿರೋ ಅವ್ರಿಗೆಲ್ಲರಿಗೂ ಈ ರೀತಿ ಏನೇನೋ ಮಾತಾಡಿ ನೋವು ಕೊಡೋದು ಎಷ್ಟು ಸರಿ? ಗಿಲ್ಲಿಗೆ ನಾವು ಕೂಡ ಅಭಿಮಾನಿಗಳೇ. ಅವರಿಗಿರೋ ಸುಪ್ರೀಂ ಟ್ಯಾಲೆಂಟ್ ನೋಡಿ ಅವ್ರನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬೇಕನ್ನೋದೇ ನಮ್ಮ ಉದ್ದೇಶ. ಅವರಿಗೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಈ ವಿಡಿಯೋನ ನೋಡಿದಿರಾ ದಯವಿಟ್ಟು ಶೇರ್ ಮಾಡಿ. ವಿಡಿಯೋದಲ್ಲಿ ನಾನು ಹೇಳಿರೋ ವಿಚಾರ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಖಂಡಿತ ಮರಿಬೇಡಿ. ನಮ್ಮಂಥ ಪುಟ್ಟ ಯೂಟ್ಯೂಬರ್ಸ್ಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.